ಎಸ್, ಹಾಡಹಗಲೇ ಹೈವೇನಲ್ಲಿ ಒಂದು ಭೀಕರ ಕೃತ್ಯ ಆಗಿರುವಂತಹದ್ದು. ಪತ್ನಿಯೊಂದಿಗೆ ಕಾರಿನಲ್ಲಿ ಹೋಗುತ್ತಿದ್ದಂತಹ ರೌಡಿ ಶೀಟರ್ ನಡು ರಸ್ತೆಯಲ್ಲಿ ರೌಡಿ ಶೀಟರ್ನನ್ನು ಭರ್ಬರ ಹತ್ಯೆ ಮಾಡಿರುವಂತಹದ್ದು. ಎಸ್, ಇದು ನಮ್ಮ ಸ್ಟೇಟಲ್ಲಿ ನಡೆದಿಲ್ಲ, ತಮಿಳುನಾಡಿನ ಸೇಲಂ ಬಳಿ ಇರುವಂತಹ ನಾಸಿಯಾನೂರು ಹೆದ್ದಾರಿಯಲ್ಲಿ ಈ ಒಂದು ಹತ್ಯೆ ಆಗಿರುವಂತಹದ್ದು. ತನ್ನ ಪತ್ನಿಯೊಂದಿಗೆ ಪ್ರಯಾಣಿಸುತ್ತಿದ್ದಂತಹ ರೌಡಿ ಶೀಟರ್ ಈ ಭೀಕರ ದಾಳಿಯ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹದ್ದು. ಕೊಲೆಯ ದೃಶ್ಯವನ್ನು ಭಯಭೀತರಾಗಿ ನೋಡುತ್ತಿದ್ದಂತಹ ದಾರಿ ಹೋಕರು 35 ವರ್ಷದ ಚಾಣಕ್ಯ ಆಲಿಯಾಸ್ ಜಾನ್ ಹತ್ಯೆಯಾದಂತಹ ರೌಡಿ ಶೀಟರ್. ಎಸ್, ಹಾಡಹಗಲೇ ಅದು ಕೂಡ ಹೈವೇನಲ್ಲಿ ಒಂದು ಭೀಕರ ಹತ್ಯೆ ಆಗಿರುವಂಥದ್ದು. ಎಸ್, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳನ್ನು. ಈ ಭೀಕರ ದಾಳಿಯ ಇಂಚಿಂಚು ಮಾಹಿತಿ ಕೂಡ ಈಗ CCTVಯಲ್ಲಿ ಸೆರೆಯಾಗಿರುವಂತಹದ್ದು. ಒಬ್ಬ ರೌಡಿ ಶೀಟರ್ ತನ್ನ ಹೆಂಡತಿಯ ಜೊತೆ ಹೋಗುವಂತಹ ಸಂದರ್ಭದಲ್ಲಿ ಅಡ್ಡಗಟ್ಟಿ ಒಂದು 4-5 ಜನ ದುಷ್ಕರ್ಮಿಗಳು ಆತನ ಮೇಲೆ ಭರ್ಬರವಾಗಿ ಹಲ್ಲೆ ಮಾಡ್ತಿರುವಂತಹದ್ದು. ಈಗಾಗಲೇ ಕಾರು ಕೂಡ ಹಿಂಬದಿಯ ಏನು ಆ ಒಂದು ಸ್ಪೇಸ್ ಇದೆಯಲ್ಲ ಕಂಪ್ಲೀಟಾಗಿ ನುಚ್ಚು ನೂರಾಗಿರುವಂಥದ್ದು. ಅಲ್ಲಿ ಮಹಿಳೆಯ ಕೈಯನ್ನು ಕೂಡ ಎಳೆದಿರುವಂತಹದ್ದು. ಎಸ್, ತಿರುಪೂರಿನ ಪೆರಿಯಂಪಾಳ್ಯ ನಿವಾಸಿಯಾದಂತಹ ಜಾನ್ ವಿರುದ್ಧ ಸೇಲಂನಾದ್ಯಂತ ದಾಖಲಾಗಿದ್ದಂತಹ ಕ್ರಿಮಿನಲ್ ಕೇಸ್ಗಳು. ಜಾನ್ನ ಕಾರಿಗೆ ಹಿಂದಿನಿಂದ ಬಂದು ತಡೆದು ನಿಲ್ಲಿಸಿದ ದುಷ್ಕರ್ಮಿಗಳು 4 ವ್ಯಕ್ತಿಗಳಿಂದ ಈ ಒಂದು ಕೃತ್ಯ ನಡೆದಿರುವಂತಹದ್ದು. ಆತನ ಪತ್ನಿಯನ್ನು ಪಕ್ಕಕ್ಕೆ ತಳ್ಳಿ ಚಾಣಕ್ಯನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿರುವಂಥದ್ದು. ಗಂಭೀರವಾಗಿ ಗಾಯಗೊಂಡ ರೌಡಿ ಶೀಟರ್ ಈಗ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹದ್ದು. ಸಿತೋಡು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಈಗಾಗಲೇ ಆರೋಪಿಗಳನ್ನು ಕೂಡ ಬಂಧಿಸಿರುವಂತಹ ಪೊಲೀಸರು ಹತ್ಯೆಯ ಹಿಂದಿನ ಉದ್ದೇಶವನ್ನು ಕಂಡುಹಿಡಿಯಲು ಈಗಾಗಲೇ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು. ಎಸ್, ಹಾಡಾಗಲೇ ರೌಡಿ ಶೀಟರ್ ಒಬ್ಬರನ್ನ ಭರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಈ ಒಂದು ಘಟನೆ ನಡೆದಿರುವಂತಹದ್ದು ನಮ್ಮ ಸ್ಟೇಟಲ್ಲ, ಪಕ್ಕದ ಸ್ಟೇಟಲ್ಲಿ ತಮಿಳುನಾಡಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತಹದ್ದು. ಕೊಲೆಯಾದಂತಹ ವ್ಯಕ್ತಿ ಜಾನ್ ಅಂತೇಳಿ 4 ದುಷ್ಕರ್ಮಿಗಳು ಅಟ್ ಎ ಟೈಮ್ ಅಟ್ಯಾಕ್ ಮಾಡಿ ಹೆಂಡತಿ ಕೂಡ ಇರ್ತಾರೆ, ಅಂದರೆ ರೌಡಿ ಶೀಟರ್ ಹೆಂಡತಿ ಕೂಡ ಇರ್ತಾರೆ, ಅವರನ್ನು ಕೂಡ ಪಕ್ಕಕ್ಕೆ ತಳ್ಳಿ ಕಾರ್ನಲ್ಲಿದ್ದಂತಹ ವ್ಯಕ್ತಿಯನ್ನು ಕಾರಿನಿಂದ ಆಚೆ ಎಳೆದು ಆತನ ಮೇಲೆ ಭರ್ಬರವಾಗಿ ಹಲ್ಲೆ ಮಾಡಿರುವಂತಹದ್ದು. ಈ ಒಂದು ಹಲ್ಲೆಯ ದೃಶ್ಯ ಇದೆಯಲ್ಲ, ಇದು ಅಲ್ಲಿರುವಂತಹ ಒಂದು CCTVಯಲ್ಲಿ ರೆಕಾರ್ಡ್ ಆಗಿರುವಂತಹದ್ದು. ಆ ದೃಶ್ಯ ಈಗ ವೈರಲ್ ಆಗಿರುವಂತಹದ್ದು. ಎಸ್, ಜಾನ್ ಅಂತೇಳಿ ಕೊಲೆಯಾದಂತಹ ವ್ಯಕ್ತಿ, ಆತನ ಮೇಲೆ ಕೂಡ ಒಂದಷ್ಟು ಕೇಸ್ಗಳು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಇರುವಂತಹದ್ದು. ಅಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಯಾರು ಎಷ್ಟೇ ಮೆರೆದರೂ ಕೂಡ ಒಂದಲ್ಲ ಒಂದು ದಿನ, ಅಂದರೆ ರೌಡಿ ಶೀಟರ್ಗಳಿಗೆ ನಾನು ಈ ಮಾತನ್ನು ಹೇಳ್ತಿರುವಂಥದ್ದು, ಎಷ್ಟೇ ಮೆರೆದರೂ ಕೂಡ ಒಂದಲ್ಲ ಒಂದು ದಿನ ನೀವು ಬೀದಿ ಹೆಣ ಆಗ್ತೀರ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಈಗಾಗಲೇ ಬೆಂಗಳೂರಲ್ಲೂ ಕೂಡ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಪ್ರತಿನಿತ್ಯ ನಡೀತಲೇ ಇರ್ತವೆ. ಯಾರೇ ರೌಡಿಸಮ್ ಆಗಿರ್ಬೋದು, ಏನೇ ಒಂದು ಗುಂಪು ಕಟ್ಕೊಂಡು ಎಷ್ಟೇ ದಬ್ಬಾಳಿಕೆ ಮಾಡ್ತಿದ್ರು ಕೂಡ, ಎಷ್ಟೇ ಹವಾ ಮೇಂಟೈನ್ ಮಾಡ್ತಿದ್ರು ಕೂಡ ಒಂದಲ್ಲ ಒಂದು ದಿನ ಅವರು ಬೀದಿ ಹೆಣ ಆಗ್ತಾರೆ ಅನ್ನೋದಕ್ಕೆ, ರೌಡಿಗಳು ಬೀದಿ ಹೆಣ ಆಗ್ತಾರೆ ಅನ್ನೋದಕ್ಕೆ ಈ ಒಂದು ಕೇಸೇ ಎಕ್ಸಾಂಪಲ್.